ನಾನು ನೌಕೀಸ್ ಎಜುಕೇಷನ್ ಸೆಂಟರ್ CBSE ಸ್ಕೂಲ್ ಪ್ರಿನ್ಸಿಪಲ್. ಇಲ್ಲಿ ನಾವು ಮಕ್ಕಳು ಗ್ರೇಡ್ 7 and 8ಗೆ ಪರಿಸರ ದಿನಾಚರಣೆ ಅಂಗವಾಗಿ ವಾಕಥಾನ್ ರ್ಯಾಲಿ ಅರೇಂಜ್ ಮಾಡಿದ್ದೀವಿ. ಮಕ್ಕಳು ಪರಿಸರದ ಬಗ್ಗೆ ಅವ್ರಿಗೆ ಸಂರಕ್ಷಿಸಬೇಕು, ಕಾಪಾಡಬೇಕು ಅನ್ನೋ ಮನಸ್ಸಿನಲ್ಲಿ ಬರಬೇಕು. ಅದಕ್ಕೋಸ್ಕರ ಇದನ್ನು ಮಾಡಿದ್ದೀವಿ. ಅವರು ಈ ಪರಿಸರನ ಚೆನ್ನಾಗಿ ಇಟ್ಕೋಬೇಕು. ಇದಕ್ಕೆ ಬೇಕಾಗಿರೋ ಪೊಲ್ಯೂಷನ್ ಇದನ್ನೆಲ್ಲ ರೆಡ್ಯೂಸ್ ಮಾಡಿ, ಪ್ಲಾಸ್ಟಿಕ್ ರೆಡ್ಯೂಸ್ ಮಾಡಿ, ಮಕ್ಕಳು, ಪೋಷಕರು, ಟೀಚರ್ಸು ಎಲ್ಲ ಸೇರಿ ನಾವು ಪರಿಸರನ ಕಾಪಾಡಬೇಕು. ರ್ಯಾಲಿ ಇಲ್ಲಿ ಪ್ಯಾಲೇಸ್ ಗ್ರೌಂಡಿಂದ ಓಲ್ಡ್ DC ಆಫೀಸ್ ತನಕ ಹೋಗ್ತೀವಿ. 250 ಜನ ಇದ್ದೀವಿ, ಟೀಚರ್ಸ್ ಸೇರಿ. ಇವತ್ತು ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ನಮ್ಮ ಹಳೆ DC ಆಫೀಸ್ವರೆಗೆ ಪರಿಸರದ್ದು ಒಂದು ಜಾಥಾವನ್ನು ಇಟ್ಕೊಂಡಿದ್ದೀವಿ. ವಿಶೇಷವಾಗಿ ಏನಂದರೆ ಎಲ್ಲ ಮಕ್ಕಳಿಗೆ ಒಂದು ಅರಿವು ಮೂಡಿಸುವ ಮೂಲಕ, ಯಾಕೆಂದರೆ ಮುಂದಿನ ಪೀಳಿಗೆಗೆ ಪರಿಸರ ಅಂದರೆ ನಮಗೆ ತುಂಬ ಆಮ್ಲಜನಕಾಂಗ ಎಲ್ಲ ತುಂಬಾ ಅತಿಯಾಗಿ ಅವಶ್ಯಕತೆ ಇದೆ. ನಿಮಗೆ ಗೊತ್ತಿರಬೇಕಲ್ಲ ಎಲ್ಲರಿಗೂ ಈ ಕರೋನಾ ಟೈಮಲ್ಲಿ ಎಷ್ಟು ನಾವು ಒಂದು ಆಮ್ಲಜನಕಕ್ಕೋಸ್ಕರ ಎಷ್ಟು ನಾವೆಲ್ಲ ಕಷ್ಟಪಟ್ಟಿದ್ದೀವಿ ಅನ್ನೋದು. ಅದಕ್ಕೆ ಈ ಪರಿಸರ ನಮ್ಮ ಉಳಿಸಿ ಬೆಳೆಸಿ, ಹಸಿರು ಇದ್ದರೆ ವನ ಇದ್ದರೆ ಹಸಿರು, ನಮ್ಮ ಪರಿಸರ ಸುತ್ತಮುತ್ತ ಎಷ್ಟು ಸ್ವಚ್ಛವಾಗಿರುತ್ತೆ ಅಷ್ಟು ಒಳ್ಳೆಯದು. ಮತ್ತು ಪ್ರತಿಯೊಂದು ನಾನು ಇದೊಂದು ಕೇಳ್ಕೊತೀನಿ, ಪರಿಸರ ಜಾಗೃತಿ ಅಧ್ಯಕ್ಷನಾಗಿ ನಾನು ನಿಮಗೆ ಪ್ಲಾಸ್ಟಿಕ್ಕನ್ನು ದಯಮಾಡಿ ಬಳಸೋದು ಎಲ್ಲರೂ ನಿಲ್ಲಿಸಿ. ಪ್ಲಾಸ್ಟಿಕ್ ತುಂಬ ಹಾನಿಕಾರಿ. ಮತ್ತು ಈ ಬಟ್ಟೆ ಬ್ಯಾಗನ್ನು ತಾವೆಲ್ಲ ಬಳಸಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊತೀನಿ. ದಯಮಾಡಿ ಎಲ್ಲರೂ ಪರಿಸರ ಜಾಗೃತಿಯನ್ನು ಎಲ್ಲರೂ ಕಾಪಾಡಿ ಈ ಒಂದು ಪರಿಸರವನ್ನು ಉಳಿಸಿ ಬೆಳೆಸಿ. ನನ್ನ ಹೆಸರು ಬನ್ನೂರಿನ ಮಹೇಂದರ್ ಸಿಂಗ್ ಕಾಳಪ್ಪ, ಪರಿಸರ ಜಾಗೃತಿ ವೇದಿಕೆ ಅಧ್ಯಕ್ಷ.